ಗೊತ್ತಿಲ್ಲ ನಮ್ಗೆ ಈ ಮೈಕಲ್ ಹೇಳ್ದೇ ಇರೋ ಪೆಟ್ ನೇಮ್ಗಳೆಲ್ಲ ಇರುತ್ತೀಗ. ನಿಮ್ಮ ಮೊಬೈಲ್ ಅಲ್ಲಿ ಎಂತ ಸೇವ್ ಆಗಿದೆ? ಗುಡುಮಿ ಅಂತ ಸೇವ್ ಆಗಿದೆ ಸರ್. ಸರ್ ಅದೇ ಗೊತ್ತಾಯ್ತು ಸರ್ ನಿಮ್ಗೆ. ಎಲ್ಲರದು ಇರುತ್ತೆ ಆಲ್ಮೋಸ್ಟ್. ಈಗ ಮದುವೆ ಆಗೋರು ಸ್ಪೈಗಳ ತರ ನೀವ್ ಎಲ್ಲಿದ್ರು ನಿಮ್ಮನ್ನೊಂದು ಕಂಡಿಟ್ಟಿರ್ತೀವಿ. ಈಗಂತೂ ನೀವಿಬ್ರು ಟ್ರೆಂಡಿಂಗ್ ಅಲ್ಲಿ ಇರೋರು, ನಿಮ್ಮಲ್ಲಿ ಕಂಡಿಡದೆ ಇರೋ ಏನದು ಗುಡುಮಿ? ಗುಡುಮಿ ಅಂದ್ರೆ ಇವ್ರ ಮನೇಲಿ ಕರಿತಾ ಇದ್ದದ್ದು ಅವ್ರನ್ನ ಹಂಗೆ ಅಂತ. ಗುಡುಮಿ ಅಂತ ಗುಂಡಗಿದ್ದ ಅಂತ ಗುಡುಮಿ ಅಂತ ಕರಿತಾ ಇದ್ರು. ಅದಕ್ಕೆ ಇದು ಚೆನ್ನಾಗಿದೆ ಅಲ್ಲ ಹೆಸರು. ಈಗ ಮಾಮೂಲಿ ಏನೇನೋ ಕರೀತಾರೆ ಅದೆಲ್ಲ ಓಕೆ, ಇದು ಒಂಥರ ಯೂನಿಕ್ ಆಗಿದೆ ಹೆಸರು, ಅವ್ರಿಗೆ ಸೂಟ್ ಆಗುತ್ತೆ ಅಂತ ಹೇಳಿ ಗುಡುಮಿ ಅಂತ ಸೇವ್ ಮಾಡಿ. ಈ ಡಾರ್ಲಿಂಗು ಚಿನ್ನು ಗಿನ್ನು ಆದ್ರೆ ಪಕ್ಕಾ ದೇಸಿ ಸರ್ ಅವರು. ನಿಮ್ಮ ಬೇರೆ ಎಂತ ಸೇವ್ ಆಗಿದೆ? ಶಿವು ಅಂತಾನೆ ಸೇವ್ ಆಗಿದೆ. ಹಂಗೆ ಸೇವ್ ಆಗಿದೆ ಬೇರೆ ವಿತ್ ಒನ್ ಇಮೋಜಿ. ಇಮೋಜಿ ಇದು ಹೆಣ್ಮಕ್ಳು ಕೂಡ ಕರೆಕ್ಟ್ ಅಲ್ವಾ? ಪ್ರೀತಿ ಹಂಗೆ ಅದು. ಹೌದೌದು. ಓಕೆ, ಸೊ ಇಬ್ರು ಪರ್ಫಾರ್ಮ್ ಮಾಡೋದ್ ಬೇರೆ ಮತ್ತು ಒಬ್ರನ್ನೊಬ್ರು ಅರ್ಥ ಮಾಡ್ಕೋತಿರೋದ್ ಬೇರೆ. ಸೊ ಈ ಪರ್ಫಾರ್ಮೆನ್ಸ್ ಅಲ್ಲಿ ಬದುಕಿನ ಅರ್ಥ ಹಾಗಾಗಿ ಹೆಂಗ್ ಶುರು ಆಯ್ತು? ಆ ಟ್ರಿಗರ್ ಪಾಯಿಂಟ್ ಏನು? ಅಂದ್ರೆ ಸರ್ ನಾವು ಎಷ್ಟೊಂದ್ ಸ್ಕಿಟ್ ಗಳಲ್ಲಿ ಕೆಲವೊಂದ್ಸಲಿ ಇಬ್ರು ಒನ್ ಡೇ ಸ್ಕಿಟ್ ಅಲ್ಲಿ ಹಾಕ್ತಿದ್ರು, ಕೆಲವೊಂದ್ಸಲ ಹಾಕ್ತಿರ್ಲಿಲ್ಲ. ಬಟ್ ಇವ್ರ ಸ್ಟೇಜ್ ಮೇಲೆ ಬಂದಾಗ ನಾನು ಅವ್ರನ್ನ ಆರ್ಟಿಸ್ಟ್ ಆಗೇ ನೋಡ್ತಿದ್ದೆ. ಲೈಕ್ ನಾನು ಅವ್ರು ಏನೋ ಅವ್ರು ನನಗೆ ಪರ್ಸನಲ್ ಆಗಿ ಗೊತ್ತು ಅನ್ನೋ ಯಾವುದೇ ಫೀಲಿಂಗ್ಸ್ ಅಲ್ಲಿ ನೋಡ್ತಿರ್ಲಿಲ್ಲ. ಅವ್ರು ಬಂದ್ರೆ ಏನ್ ಆರ್ಟಿಸ್ಟ್, ಓಕೆ ಒಂದು ಆರ್ಟಿಸ್ಟ್ ಆಗಿ ಅವರಿಂದ ನಾನು ಏನ್ ಕಲಿಬಹುದು, ಮತ್ತೆ ಅವ್ರು ಹೇಗ್ ಪರ್ಫಾರ್ಮ್ ಮಾಡ್ತಾರೆ, ನಾನು ಅವ್ರಿಗೆ ಹೇಗೆ ಅಪ್ರಿಶಿಯೇಟ್ ಮಾಡ್, ಇದನ್ನೇ ಅವ್ರು ಬಂದ್ರೆ ಇಷ್ಟ ಆಯ್ತಾ ಫುಲ್ ನಾವೇ ಕೂಗಾಡ್ಕೊಂಡು ಇದ್ ಮಾಡ್ತಾ ಇದ್ವಿ. ಅಂಡ್ ನಾನು ಒಂದು ಸ್ಟೇಜ್ ಮೇಲೆ ನಾನು ಪರ್ಫಾರ್ಮ್ ಮಾಡುವಾಗ್ಲೂ ಅಷ್ಟೇ. ಸೊ ಅದನ್ನ ಬಿಟ್ಟು ಹೊರಗೆ ಬಂದ್ರೆ ಫ್ರೆಂಡ್ಸು ಆತರ. ಅಂದ್ರೆ ನಾವು ನಮ್ಮ ಪ್ರೊಫೆಷನಲ್ ನ ಪರ್ಸನಲ್ ಎರಡೂನು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅವ್ರ ಪ್ರೊಫೆಷನಲ್ ಆಗೂ ನನ್ಗೆ ಅವ್ರ ಇಷ್ಟ, ಪರ್ಸನಲ್ ಆಗಿ ಲೈಕ್ ಒಬ್ಬ ಶಿವು ಆಗಿನೂ ನನ್ಗೆ ಅವ್ರ ಇಷ್ಟ. ಸೆಟ್ ಗೊತ್ತಾಗ್ಬಿಡ್ತಿತ್ತ ನೀವಿಬ್ರು? ಇಲ್ಲ ಸರ್, ಇಲ್ಲ ಒಂದಷ್ಟು ಗೊತ್ತಾಗ್ತಿತ್ತು. ಬಟ್ ಆದ್ರೆ ಅದು ಗೊತ್ತಾಗ್ತಿತ್ತು, ನೀವ್ ಹೇಳಿದ್ರೆ ಗೊತ್ತಾಗ್ತಿತ್ತು. ಅಂದ್ರೆ ಈಗ ನಾನು ಚಿಲ್ಲರ್ ಮಂಜಣ್ಣ ಮತ್ತೆ ಅಂದ್ರೆ ನಾವ್ ತುಂಬಾ ಕ್ಲೋಸ್. ಯಾಕಂದ್ರೆ ಹತ್ತತ್ರ 9 ವರ್ಷ ಆಯ್ತು. ನಾವ್ ಸ್ವಲ್ಪ ಹಿಂಗ್ ಬಂದ್ರು ಎಲ್ಲಿಗೆ ಹೋಗಿ ಬಂದ ಅಂತ ಗೊತ್ತಾಗುತ್ತೆ. ಅದು ಹೇಳ್ಬೇಕಂತ ಅಲ್ಲ, ಅಂದ್ರೆ ನಾವ್ ಅಷ್ಟು ತುಂಬಾ ಕ್ಲೋಸ್ ಇರ್ತಲ್ಲ. ನೀವ್ ಹೇಳದಂಗೆ ಶಿವು ಬೇಗ ಗೊತ್ತಾಗ್ಬಿಡತ್ತೆ ಶಿವು ಅಂತ, ಹಂಗೆಲ್ಲ. ಈಗ ಏನೋ ಮಾತಾಡ್ಸ್ ಬಂದ್ರೆ ಏನ್ ಶಿವು ಅಂತ ಸುಮ್ನೆ ಅಯ್ಯೋ ಸ್ಕಿಟ್ ಗಳೆಲ್ಲ ಅದ್ ಎಷ್ಟು ಡೈಲಾಗ್ಸ್ ಹಾಕಿದ್ದಾರೆ ನಮ್ ಚಂದ್ರಣ್ಣ. ನೀವೆಲ್ಲ ನೋಡಿರ್ತೀರಿ ಸರ್. ಅಣ್ಣ ಒಂದ್ಸತಿ ನೀರ್ ಕೊಡೋ, ಶಿವು ಅಣ್ಣ ಅಂತ ನೋಡೋ ಅಂತ. ನಾನು ಸುಮ್ನೆ ಒಂದ್ ಸೊಪ್ಪು ಮಾರೋ ಹೆಂಗ್ಸಿನ್ ಬಂದಿದ್ದೆ. ಸ್ಕ್ರಿಪ್ಟ್ ಇಲ್ಲ, ಹೇಳ್ಬೇಡ. ನಾನು ರಿಹರ್ಸಲ್ ಅಲ್ಲಿ ಹೇಳ್ತೀನಿ, ಅಣ್ಣ ಹೇಳ್ಬೇಡ, ಬೇಡ, ಸೀರಿಯಸ್ ಆಗಿ ಹೇಳ್ತೀನಿ, ಹೇಳ್ಬಿಡು ಪ್ಲೀಸ್, ಹೇಳ್ಬೇಡ ಅಂದಿರ್ತೀನಿ. ಶಿವು ಹೇಳಿದ್ರೆ ಹೇಳಲ್ಲ ಬಿಡು ಶಿವು, ನಾನ್ ಹೇಳ್ತೀನಿ ಶಿವು ನೋಡ್ ಶಿವು ಆಯ್ತು ಅಂತ. ಹಿಂಗ್ ಹೋದ ತಕ್ಷಣ ಶಿವು ನೋಡೋ ಬಂದ್ಲು ಅಂತ ಅಂದ್ಬಿಡೋದು ಅಲ್ಲೇ. ಹೋಗಯ್ಯೋ ಏನ್ ಹೇಳ್ಬೇಡ ಅಂದ್ರೆ ಅಂದ್ರೆ ಅವ್ನ್ ಬೇಕು ಅಂತಾನೆ ಅಲ್ಲ. ನಾನಲ್ಲ ಸ್ಕ್ರಿಪ್ಟ್ ಅಲ್ಲಿ ಬರ್ದಿರಂಗ್ ಒಂದ್ ಮಾತು ಕೇಳ್ತೀನಿ, ನಿನ್ಗೂ ಅವ್ರಿಗೂ 2 ವರ್ಷದಿಂದ ಏನ್ ಸ್ಟೇಜ್ ಅಲ್ಲೇ ಕೇಳ್ಬಿಡೋದು, ರೆಕಾರ್ಡಿಂಗ್ ಅಲ್ಲ, ಅದೆಲ್ಲ ಕಡೆ ಇದಾಗಿದೆ, ಟೆಲಿಕಾಸ್ಟ್ ಆಗಿದೆ. ಮತ್ ನಾನು ಕ್ಯಾರೆಕ್ಟರ್ ಅಲ್ಲಿ ಅಣ್ಣ ಸ್ವಲ್ಪ ನೀರ್ ಕೊಡೋಣ ಅಂತಂದ್ರೆ ಅಣ್ಣ ಅಂತ ನೋಡೋ ಅಂತ ಸ್ಟೇಜ್ ಮೇಲೆನೆ ಚಂದ್ರಣ್ಣ ಜಾಸ್ತಿ ಸಿಕ್ಕಾಬಡೆ ಕಾಡಿಸ್ತಿದ್ರು. ಹೆಂಗ್ ಮ್ಯಾನೇಜ್ ಮಾಡ್ತಿದ್ರಿ ಅದು? ಮತ್ತೆ ಅವರು ಸುಮ್ನಾಗ್ಬಿಡೋರು, ನಾನು ಸುಮ್ನಾಗ್ಬಿಡ್ತಿದ್ದೆ. ಈಗ ಇದ್ ಮಾಡ್ಕೊಂಡ್ರೆ ನಕ್ರೆ ಅಯ್ಯೋ ಇಲ್ಲ ಬಿಡೋಣ ಅಂದ್ರೆ ಅಂತ ಯಾಕೆ ಏನಾಯ್ತು ಯಾಕಂಗಂದ್ರು ಅಂದ್ಬಿಟ್ರೆ ಸಿಕ್ಕಾಪಟ್ಟೆ ಡವ್ ಮಾಡಿದೀವಿ ಇಬ್ರು. ಏನಕ್ಕೆ ಹೌದಾ ಏನದು ಗೊತ್ತಿಲ್ಲಪ್ಪ ನಂಗೇನೋ ಗೊತ್ತಿಲ್ಲ. ನಾನು ಇವ್ರು ಅಷ್ಟೇ ಯಾಕಣ ಅದೇನದು ಹೋಗ್ಲಿ ಬಿಡಪ್ಪ ನಿಂಗೆ ಹೇಳೋರು ಆಗಲ್ಲ ಅಂದ್ರೆ. ನಿಮ್ಮನ್ನು ಬಂದು ಕೇಳ್ತಿದ್ರಾ? ನನ್ನನ್ ಕೇಳೋ ಧೈರ್ಯ ಯಾರು ಮಾಡ್ತಿರ್ಲಿಲ್ಲ. ಈಗ ಸುಷ್ಮಿತನು ಇಲ್ಲ, ಯಾರು ಕೇಳ್ತಿರ್ಲಿಲ್ಲ ನಾನು. ಯಾಕಂದ್ರೆ ನಾನು ಆ ವೈಬ್ಸ್ ಅವ್ರಿಗೆ ತೋರ್ಸೇ ಇಲ್ಲ. ನಾನು ನೀವು ಪೂರ್ತಿ ಇಲ್ವೇ ಇಲ್ಲ, ನಾನು ಮಾತಾಡಿಲ್ಲ. ಇಲ್ಲ, ಕಣ್ಣನ್ನ ನಾವು ಮಾತಾಡ್ಕೊಂಡಿದೀವಿ. ನೀವಿಬ್ರು ಭಯಂಕರ ಕಲಾವಿದರು, ಕಣ್ಣಲ್ಲೇ ಮಾತಾಡಿ ಅಂದ್ರೆ ಸೆಟ್ಗೆ ಯಾರಿಗೂ ಗೊತ್ತಾಗದಿರೋ ಕಲಾವಿದರು ಅಂದ್ರೆ ಹೆಂಗಿರ್ಬೋದು? ಅಂದ್ರೆ ಸಮಸ್ಯೆ ಏನಾಗಿತ್ತಂದ್ರೆ ಸರ್, ಅದು ಗೊತ್ತಾಗ್ಬಾರ್ದು ಅದು ಇದು ಅಂತ ಅಲ್ಲ. ಇವ್ರ ಮನೇಲೂ ಒಂದು ಇರುತ್ತಲ್ಲ ಸರ್. ಈಗ ಅಂದ್ರೆ ಅವ್ರು ಬೆಳ್ಕೊಂಡ್ ಬಂದಿರೋದು ಒಂದು ಇರುತ್ತೆ. ಏನು ಇಷ್ಟೆಲ್ಲ ನಾವೆಲ್ಲ ಮಾಡಿದೀವಿ, ಮಗಳಿಗೆ ಒಂದು ಸಣ್ಣದೊಂದು ಏನು ಸುಳಿವು ಕೊಡ್ತಿಲ್ಲಲ್ಲ, ಬೇರೆಯವರೆಲ್ಲ ಮಾತಾಡ್ತಿದ್ದಾರೆ ಅಂತ ಅವ್ರು ಅನ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಹಿಂಗೆ ಇದು ಇಲ್ಲ ಅನ್ಕೊಂಡೇ ಇದ್ರು. ಇವ್ರು ಹೇಳಿದ್ರು ನಮ್ದೇನು ಸಮಸ್ಯೆ ಇರಲಿಲ್ಲ. ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಆಯ್ತಾ ನೋಡಿ ನಿಂಗೆ ಸರಿ ಅನ್ಸಿದ್ರೆ ಓಕೆಪ್ಪ. ನಮ್ಮ ಮನೇಲಿ ಕ್ಯಾಶುವಲ್ ಆಗಿ ಹಂಗಿದ್ರು. ಅದೇ ಇವ್ರ ಮನೆ ಒಂದ್ ಇರುತ್ತಲ್ಲ ಸರ್, ಇಂಥವ್ರಿಗೆ ಮದುವೆ ಮಾಡ್ಬೇಕು, ಹಿಂಗಿರ್ಬೇಕು, ನನ್ ಮಗಳನ್ನ ಈ ತರದ್ ಕಳಿಸ್ಬೇಕು ಅನ್ನೋದು ಇರುತ್ತಲ್ಲ. ಅವಾಗ ಅವರೆಲ್ಲ ಮಾತಾಡೋದು, ಟಿವಿಲಿ ಟೆಲಿಕಾಸ್ಟ್ ಆಗೋದು, ಏನಪ್ಪಾ ಮತ್ತೆ ಹೆಂಗೆ ಅಂತ ಕೇಳಿದಾಗ ಅವ್ರ ಮನೇಲಿ ಯಾಕಂಗ್ ಕೇಳಿದ್ರು ಏನದು ಅಂತ ಅನ್ಕೊಂಡ್ಬಿಡ್ತಾರೆ ಅನ್ನೋದು ಒಂದು ಅವ್ರಿಗೊಂದು ಭಯ ಇತ್ತು ಆ ಥರದ್ದು. ಬಟ್ ನಿಮ್ಮಿಬ್ರಲ್ಲಿ ಕ್ಲಾರಿಟಿ ಇತ್ತಾ? ಹ್ಞೂ ಸರ್, ಅಲ್ಲ ಇತ್ತು. ಅದು ಮಾತಾಡಿದ್ದುಟ್ಟು ಬರೀ ಕಣ್ಣಲ್ಲೇ ಕ್ಲಾರಿಟಿ ಆಗ್ತಿತ್ತು. ಇಲ್ಲ ಮಾತಾಡ್ತಿದ್ವಿ,
ಮಾತಾಡಿದ್ ಕಡಿಮೆ, ಎಲ್ಲಿ ಯಾವ ಜಾಗ? ಮನೇಲೆ ಮಾತಾಡ್ತಿದ್ವಿ ಸರ್. ಓ, ಅಲ್ಲಿ ಸೆಟ್ ಅಲ್ಲಿ ಇಲ್ಲ. ಸೆಟ್ ಅದೇ ಸರ್ ನಾ ಹೇಳಕ್ ಬಂದಿದ್ದೆ, ಸೆಟ್ ಅಲ್ಲಿ ನಾವ್ ಹೇಗೆ ಅಂತಂದ್ರೆ, ನನಗೆ ಸೆಟ್ ಅಲ್ಲಿ ಆತರ ಯಾರೋ ಬಂದು ರೇಗ್ಸೋದು ಅಥವಾ ಕೆಲ್ಸದ್ ಬಿಟ್ಟು ಬೇರೆ ಹರಟೆ ಮಾಡೋದು ಅದೆಲ್ಲ ನನಗೆ ಸ್ವಲ್ಪ ಕಡಿಮೆ. ಅಂದ್ರೆ ಇಬ್ರಿಗೂನು. ಅದೇನಾಗ್ಬಿಡುತ್ತೆ ಅಂದ್ರೆ ಸರ್, ನಾವ್ ಒಂದ್ ಸ್ಕಿಟ್ ಯಾವ್ದಾದ್ರು ಸ್ವಲ್ಪ ಕಮ್ಮಿ ಮಾಡಿದ್ರು ನೋಡ ಅವ್ನಿಗೆ ಗಮನ ಬೇರೆ ಕಡೆ ಅಂದ್ಬಿಡ್ತಾರೆ ನಮ್ಗೆ. ಯಾಕಂದ್ರೆ ನಾನು ಥಿಯೇಟರ್ ಇಂದ ಬಂದಿರೋದ್ರಿಂದ ನಾವ್ ಯಾವತ್ತು ಆ ತರದ್ ಮಾತುಗಳನ್ನ ಕೇಳಿಲ್ಲ. ಊಟ ಮಾಡಕ್ ಹೋಗ್ಬೇಕಾರೆ ಇನ್ನೊಬ್ರು ಕಾದ್ಬಿಟ್ಟು ಊಟಕ್ಕೆ ಹೋಗೋದು, ಕಾಫಿ ಕುಡಿಬೇಕಾರೆ ಇನ್ನೊಬ್ರು ಕಾದ್ಬಿಟ್ಟು ಕಾಫಿ ಕುಡಿಯೋದು, ಅದು ಅನ್ಸೋದು ಸರ್. ಕಾಫಿ ತಗೊಂಡು ಇನ್ನೊಬ್ರು ಕಾಫಿ ಕೊಟ್ಬಿಟ್ಟು ಕುಡಿಯೋದು. ಸರ್ ತುಂಬಾ ಸಲ ಅನ್ಸಿದ್ರು ಅದ್ರ ಕಡೆ ಗಮನ ಕೊಡದೆ, ಓಕೆ ಕೆಲಸ ಮಾಡಕ್ ಬಂದಿದೀವಿ, ನನ್ ಕೆಲಸ ಮಾಡ್ಬೇಕು, ಅವ್ರ ಕೆಲಸ ಮಾಡ್ಬೇಕಂತ ಅನ್ಸ್ತಿತ್ತು. ಆಮೇಲೆ ನಾವ್ ಅನ್ಕೊಂತೀವಿ ಸರ್, ಅದು ಎಲ್ರಿಗೂ ಗೊತ್ತಿರುತ್ತೆ, ನಾವು ಹಿಂಗ್ ನೋಡಿದ್ವಿ ಹೌದಾ ಅಂತ, ಹಿಂಗ್ ನಕ್ವಿ ಅಂತ, ಯಾರು ನೋಡ್ಲಿಲ್ಲ ಅಂತ 100 ಕಣ್ಣು ನಮ್ಮ ಮೇಲೆ ಇರ್ತವೆ, ದೂರದಲ್ಲಿದ್ರು ಇರ್ತವೆ. ಸ್ವಲ್ಪ ಅಲ್ಲಿ ಹಿಂಗ್ ಕಣ್ಣು ನಾಡ್ಸಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಸರ್, ಅದನ್ನು ತಲೆಯಲ್ಲಿ ಇಟ್ಕೊಂಡು ಬೇಡ ಇಲ್ಲಿ ಸ್ವಲ್ಪ ಹಿಂಗ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ. ಅವ್ರದ್ದು ಮೆಸೇಜ್ ಹೋಗ್ಲಿ ಸರ್. ಮೆಸೇಜ್ ಇತ್ತು. ಬಟ್ ಯಾರು ಪ್ರಪೋಸ್ ಮಾಡಿದ್ಯಾರು? ನಾನೇ ಸರ್. ಇದು ಬಳ್ಳಾರಿ ಪವರ್ ಧೂಳಪ್ಸಿರೋದು ಇವ್ರೆ. ಯಾಕೆ ಇಷ್ಟ ಆದ್ರು ಸರ್? ಯಾಕೆ ಇಷ್ಟ ಆದ್ರು ಅವರು? ಯಾಕೆ ಇಷ್ಟ ಆದ್ರೆ ಸರ್, ನನಗೆ ಸರಿ ಹೋಗುವಂತ ವ್ಯಕ್ತಿ ಒಂದು ಅಂದ್ರೆ ಸ್ವಲ್ಪ ನನಗಿಂತ ದೊಡ್ಡವರು. ಅವರು 1 ವರ್ಷ ದೊಡ್ಡವರು ಸರ್ ನನಗಿಂತ. ಆಮೇಲೆ ಅಂದ್ರೆ ಈಗ ಒಂದಷ್ಟು ಇರುತ್ತಲ್ಲ ಸರ್, ಓಯ್ಯಪ್ಪ ಇವ್ರನ್ನೆಲ್ಲ ಇಷ್ಟಪಟ್ಬಿಟ್ರೆ ಹೆಂಗ್ರು ಅಂದ್ರೆ. ನಮ್ ದುಂಡಿರಾಜ ಒಂದು ಕವನ ಬರೀತಾರೆ, ಕೃಷ್ಣನಿಗಿಂತ ದೊಡ್ಡಾಕಿ ಆತನ ರಾಧೆ, ರಾಧಾ ಕೃಷ್ಣನಿಗಿಂತ ದೊಡ್ಡವಳು ರಾಧಾ, ಜನಸಾಮಾನ್ಯರು ಹೀಗೆ ಮಾಡಿದರೆ ಅದು ಅಪರಾಧ. ದುಂಡಿರಾಜ್ ಬರೀತಾರೆ. ಸೊ ರಾಧೆನೇ ದೊಡ್ಡವಳು. ಸೊ ಹಾಗಾಗಿ ಪರಮಾತ್ಮನೇ ಇರ್ಬೇಕಾರೆ ನೀವ್ಯಾವ್ರು? ನನ್ನ ಹೆಸರು ದುಂಡಿ ಸ್ವಾಮಿ, ಶಿವ ಅಲ್ಲ ಸರ್ ನನ್ನ ಹೆಸರು. ಓಕೆ, ದುಂಡಿ ಸ್ವಾಮಿ ಅಂತ. ಹಂಗೆ ಶಿವ ಯಾಕೆ ಬಂತು? ನಮ್ ತಾತ ಇಟ್ಟಿದ್ದು ಸರ್ ಅದು ಹೆಸರು. ಕಾನ್ವೆಂಟಿಗೆ ಸೇರ್ಸಕ್ಕಂತ ಹೋದಾಗ ಎಲ್ರು ದುಂಡಿ ಅಂದ್ರೆ ಅದೊಂಥರ ವರ್ಡ್ ಇದೆಯಲ್ಲ, ದುಂಡಿ 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 ಅನ್ನೋದು. ಎಲ್ರು ಅವ್ನಿಗೆ ಇನ್ಸಲ್ಟ್ ಮಾಡ್ಬಿಡ್ತಾರೆ, ಬೇಡ ಸ್ವಲ್ಪ ಚೆನ್ನಾಗಿರೋ ಹೆಸರಿಡನ್ ಅಂತ ಹೇಳಿ ಶಿವಕುಮಾರ್ ಅಂತ ಬರೀರಿ ಅದರಲ್ಲಿ ಅಂತ ಹೇಳಿ ಶಿವಕುಮಾರ್ ಅಂತ ಬರ್ಸಿದ್ದು. ಅಲ್ಲಿಂದ ಇಲ್ಲಿವರೆಗೂ ಶಿವಕುಮಾರ್ ಅಂತಾನೆ. ಬಟ್ ಎಲ್ರು ಕರೆ ಶಿವ ಶಿವ ಶಿವ. ಊರಲ್ಲಿ ದುಂಡಿ ಸ್ವಾಮಿ ಅಂತ ಕರೀತಾರೆ, ಊರಲ್ಲಿ ಯಾರು ಶಿವ ಅಂತ ಕರೆಯಲ್ಲ. ಹೌದಾ? ಹೌದೌದು, ಇಲ್ಲಿ ಮಾತ್ರ ಶಿವ ಅಂತ ಕರೀತಾರೆ. ನೀವು ಈಗ ನಿಮ್ಮ ಹೆಸರು ಮುಂದೆ ಶಿವ ಹಾಕತ್ತೀರೋ ದುಂಡಿ ಸ್ವಾಮಿ ಹಾಕತ್ತೀರೋ? ಇಷ್ಟ ದಿನ ಮಾನಸ ಗುರುಸ್ವಾಮಿ ಅಂತ ಇತ್ತು, ದುಂಡಿ ಸ್ವಾಮಿ. ಇಲ್ಲಿ ಯಾರು ಕರೆಯಲ್ಲ, ಮಾನಸ ದುಂಡಿ ಸ್ವಾಮಿ. ಎಸ್ ಸರ್, ನನ್ಗೆ ಖುಷಿನೇ ಸರ್. ಆಕ್ಚುಲಿ ಅದು ತುಂಬಾ ಚೆನ್ನಾಗಿದೆ, ನೆನ್ಪಿಟ್ಕೋತಾರೆ. ಬೇರೆದೆಲ್ಲ ಕಾಮನ್ ನೇಮ್, ಯಾವ್ದು ಬೇರೆ ತರ ಅನ್ಸುತ್ತೋ ಅದು ತುಂಬಾ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ ಜನಕ್ಕೆ. ವೆರಿ ಟ್ರೂ. ಓಕೆ, ಪ್ರಪೋಸ್ ವಿಷಯ ಬರ್ತಾ ಇದ್ದೇನೆ. ಪ್ರಪೋಸ್. ಸರ್ ನಾನೇ ಅಂದ್ರೆ ನನಗೆ ಇವರು ಸರಿ ಹೋಗ್ತಾರೆ. ಈಗ ಒಂದಷ್ಟೆಲ್ಲ ನೋಡ್ತೀವಲ್ಲ ಸರ್, ಅಂದ್ರೆ ಒಂದು ಅಟ್ರಾಕ್ಷನ್ ಆಗಿರ್ಬೋದು ಅದೆಲ್ಲ ಇರುತ್ತೆ. ನನಗೆ ಅಟ್ರಾಕ್ಷನ್ ಒಂದಿತ್ತು, ಅದಾದ್ಮೇಲೆ ಇಲ್ಲ ಇವ್ರು ನಾನು ಕೇಳಿದ್ರೆ ಇವರು ಹೂ ಅಂತಾರೆ, ಇವ್ರ ಮನೇಲಿ ಹೆಂಗಾದ್ರು ಮಾಡಿ ಒಪ್ಸೋಣ, ನಾವು ಚೆನ್ನಾಗಿರೋ. ಯಾಕಂದ್ರೆ ಅವ್ರು ಆರ್ಟಿಸ್ಟು, ನಾನು ಆರ್ಟಿಸ್ಟು. ಅವರು ಕಾಮಿಡಿ ಮಾಡ್ತಾರೆ, ನಾನು ಕಾಮಿಡಿ ಮಾಡ್ತೀನಿ. ಅವರು ಸೀರಿಯಸ್ ಆಗಿ ಆಕ್ಟಿಂಗ್ ಮಾಡ್ತಾರೆ, ನಾನು ಮಾಡ್ತೀನಿ. ಅವರು ಮಕ್ಳಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ, ನಾನು ಮಕ್ಳಿಗೆ ಚೆನ್ನಾಗಿ ಹೇಳ್ಕೊಡ್ತೀನಿ. ಅಂದ್ರೆ ಅವ್ರ ಮನಸ್ಥಿತಿ ನನ್ನ ಮನಸ್ಥಿತಿ ಸೇಮ್. ಅವರು ಜಾಸ್ತಿ ಎಲ್ಲದಕ್ಕೂ ಸಿಟ್ ಮಾಡ್ಕೊಳಲ್ಲ, ನಾನು ಜಾಸ್ತಿ ಎಲ್ಲದಕ್ಕೂ ಸಿಟ್ ಮಾಡ್ಕೊಳಲ್ಲ. ಏನಾದ್ರು ಒಂದ್ ಪಕ್ಷ ಆದ್ರೂ ಇವ್ನು ಹಿಂಗಿದ್ದಾನ್ ಬಿಡು, ನಾನು ಅವಳಿಗೆ ಏನಾದ್ರು ಆದ್ರೂ ಇವಳು ಹಿಂಗಿದ್ದಾಳ್ ಬಿಡು. ಒಂದ್ ವರ್ಷ ದೊಡ್ಡಾಕಿ ಓಕೆನಾ ಅಂತ ಅನ್ಸಿಲ್ಲ ಮನ್ಸಲ್ಲಿ? ಆ ಮೂಮೆಂಟ್ ಅಲ್ಲಿ ಗೊತ್ತಾಗಿಲ್ಲ ಸರ್, ಎಲ್ಲ ಪರಿಚಯ ಆದ್ಮೇಲೆ ಯಾವ್ದು ಏನು ಅಂತ ಗೊತ್ತಾದ್ಮೇಲೆ 1 ವರ್ಷ ದೊಡ್ಡವರು ಅಂತ ಗೊತ್ತಾಗಿತ್ತು. ಬಟ್ ಓಕೆ, ಏನು ಸಮಸ್ಯೆ ಆಗಿಲ್ಲ ಸರ್, ಏಜ್ದೇನು ಸಮಸ್ಯೆ. ಅವ್ರೇನು ಹೇಳಿಲ್ಲ ಅದಕ್ಕೆ? ಮಾನಸ ಅಯ್ಯೋ ನೀವು ತುಂಬಾ ಚಿಕ್ಕವರು ಅಂತೆಲ್ಲ ಹೇಳಿದಾರೆ ನನ್ಗೆ. ಅಯ್ಯ ಹಂಗೆಲ್ಲ ಮಾತಾಡಿ ರೀಸನ್ಸ್ ಎಲ್ಲ ಹುಡುಕ್ಬೇಕಿತ್ತಲ್ಲ ಸರ್. ಹುಡುಗಿರು ಎಲ್ಲ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರ ಸರ್. ಬಟ್ ಆತರ ಗುಡ್ ಫೀಲ್ ಇರ್ಲಿಲ್ವಾ? ಏನೋ ಆತರ ಗುಡ್ ಫೀಲ್ ಅಂದ್ರೆ ಫ್ರೆಂಡ್ ಫೀಲ್ ಇತ್ತು ಸರ್. ಅವರು ಈ ತರದ್ ಒಂದು ಅಪ್ಲಿಕೇಶನ್ ಹಾಕಿದಾಗ ನಾನು ಲೈಕ್ ನೋ ನೋ ಏಜ್ ಕಡಿಮೆ, 1 2 3 4 ಒಂದು ನಂಗೆ ಚಿಕ್ಕವನು ನೋ ನೋ. ಆಮೇಲೆ ನನ್ಗೆ ನಾನ್ ಕಮ್ಮಿ ಮಾತಾಡೋದ್ರಿಂದ ಜಾಸ್ತಿ ಮಾತಾಡೋರ್ ಬೇಕಿತ್ತು. ಸೊ ನೀವು ಜಾಸ್ತಿ ಮಾತಾಡಲ್ಲ, ಬೇಡ. ನಂಬರ್ 3 ಚೆನ್ನಾಗಿ ಅಡಿಗೆ ನಾನ್ ಅಡಿಗೆ ಮಾಡ್ತೀನಿ, ಸೊ ಚೆನ್ನಾಗಿ ಅಡಿಗೆ ಮಾಡೋರ್ ಬೇಕಂದ್ರೆ. ಬಟ್ ಮಾಡ್ತಿದ್ರು ಇವರು ಸೂಪರ್, ನನಗಿಂತ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಹಂಗಾಗಿ ರೈಟ್. ಮತ್ ನನಗೆ ತುಂಬಾ ಓಡಾಡ್ಬೇಕು, ಸುತ್ತಾಡ್ಬೇಕು ಆ ತರ. ಇವ್ರು ಸ್ವಲ್ಪ ರಿಸರ್ವ್ಡ್. ಬಟ್ ಈಗ ಅವ್ರಿಗೂ ಸುತ್ತಾಡ್ಬೇಕು, ಓಡಾಡ್ಬೇಕು ಅಂತ ಎಲ್ಲ ಆಸೆ ಬಹಳ ಇದೆ. ಶುರುವಾಯ್ತು ಲಿಸ್ಟ್ಗಳು. ಸೊ ರೈಟ್, ಹಂಗೆ ಓಡಾಡ್ತೀನಿ ಸರ್. ನಂಗೆ ಬೈಕ್ ಅಂದ್ರೆ ಇಷ್ಟ, ಬೈಕ್ ಅಲ್ಲಿ ಓಡಾಡೋದು ಸಿಕ್ಕಾಪಟ್ಟೆ ಇಷ್ಟ ನಂಗೆ ಕಾರ್ಗಿಂತ. ಬಟ್ ಅವ್ರಿಗೆ ಹಿಂದೆ ಕೂತ್ಕೊಳ್ಳೋಕೆ ಇಷ್ಟ ಇರ್ಬೇಕು. ಅವ್ರಿಗೆ ಕಾರು ಇಷ್ಟ, ನಮ್ಗೆ ಬೈಕ್ ಇಷ್ಟ. ಬೈಕ್ ಅಂದ್ರೆ ಅದ್ ಎಷ್ಟು ದೂರ 300 400 500 ಕಿಲೋಮೀಟರ್ ಎಲ್ಲ ಹೋಗ್ಬಿಡ್ತೀನಿ.
ಕಾರ್ ಅಂದ್ರೆ ಅದೊಂಥರ ಹಿಂಸೆ, ಅದಕ್ಕಷ್ಟೇ, ಇನ್ನೇನಿಲ್ಲ. Okay. ನನಗೂ ಕಾರ್ ಇಷ್ಟ ಇಲ್ಲ. ಸ್ಟಾರ್ಟಿಂಗ್ ರಿಜೆಕ್ಷನ್ ಇತ್ತು, ಬೇಡ ಬೇಡ ಅಂತ ಮನ್ಸು ಹೇಳ್ತಾ ಇತ್ತು, ಬಟ್ ಆಮೇಲೆ ಒಪ್ಪಿಗೆ ಎಲ್ಲಿ ಬಂತು? ಒಪ್ಪಿಗೆ ನಾನು ಆಕ್ಚುಲಿ ಒಪ್ಪಿಗೆ ಅಂತ ಅಂದ್ರೆ ಮೇನ್ ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗೋದಕ್ಕೆ ರೀಸನ್ನೇ ಗಿಚ್ಚಿಗಿಲಿಗಿಲಿ. ಓಕೆ. ಬಿಕಾಸ್ ಗಿಚ್ಚಿಗಿಲಿಗಿಲಿಯಲ್ಲಿ ನಮಗೆ ಸಿಕ್ಕಂತಹ ಪಾರ್ಟ್ನರ್ಸ್ ಫಸ್ಟ್ ಸೀಸನ್ ಅಲ್ಲಿ ವಂಶಿಕಾ ಸಿಕ್ಕಿಲ್ಲ ಇವ್ರಿಗೆ. ಸೊ ಅಲ್ಲಿ ನಮಗೆ ನಾವು ಒಟ್ಟಿಗೆ ನಮ್ಮ 3 ಜನದ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಅಂತ ನಮ್ಮನ್ನ ಹುಚ್ಚಪ್ಸೋ ತರ ನಗ್ಸಿದೀರಾ, ನಗ್ಸಿದೀವಿ. ನಮಗೆ ತುಂಬಾ ಬೇಜಾರಾಗೋ ತರ ಅಳಿಸಿದೀರಾ. ಹೌದು, ಆ ತರದ ಎಮೋಷನಲ್ ಫೀಲ್ ಕೊಟ್ಬಿಟ್ರಿ ನೀವು. ಅದು ಈಗ ನೋಡಿದ್ರು ಒಳಗೊಂಡ್ಬಿಡುತ್ತೆ ಯಾರಿಗೊಬ್ರೆ. ಅಂದ್ರೆ ಆ ತರ ಕಾಂಬಿನೇಷನ್ ನಿಮ್ 3 ಜನದ್ದು ಇಟ್ಸ್ ಫ್ಯಾಂಟಾಸ್ಟಿಕ್. ಸೊ ನಾವು ಸಾಕಷ್ಟು ಸ್ಕಿಟ್ಸ್ ಗಳನ್ನ ನಾವು ಮೂರೇ ಜನ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಈಗ ನಮ್ಮಿಬ್ರದ್ದು ಮೆಂಟಾಲಿಟಿ ಒಂದೇ ಇರೋದ್ರಿಂದ ನಮ್ಮಿಬ್ರು ಮ್ಯಾನೇಜ್ ಮಾಡ್ಕೊಂಡು ನಾವು ವಂಶಿಕನ್ಗೆ ಹೇಳ್ಕೊಡ್ಬೇಕಾಗಿತ್ತು. ಅಂಡ್ ಕೆಲವೊಂದ್ಸಲ ನಾವ್ ಏರುಪೇರಾದಾಗ ನಮ್ಮಿಬ್ರನ್ನ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ವಂಶಿಕಾ. ಅಂದ್ರೆ ಇದನ್ನ ಇದ್ ಮಾಡೋಣ, ಹಂಗ್ ಮಾಡೋಣ, ಹಿಂಗ್ ಮಾಡೋಣ ಕಾನ್ಫಿಡೆನ್ಸ್ ಬೇರೆ ಸರ್, ನೆಕ್ಸ್ಟ್ ಲೆವೆಲ್ ಇದೆ. ಅಮ್ಮ ಏನಮ್ಮ ಇದು ಕಂಟಿನ್ಯೂ ಹೇಳಕ್ ಬರ್ತಿಲ್ಲಲ್ಲಮ್ಮ ಇಂಟರ್ನೇಷನಲ್ ಸಮೇತ, ಅರ್ಥ ಮಾಡ್ಕೊಂತಿಲ್ಲ ನೀನು. ನಾಳೆ ನೋಡು ನೀನ್ ನನ್ ನೋಡಿ ಸ್ಟೇಜ್ ಮೇಲೆ ನಾಳೆ, ಈಗ ಹೇಳಲ್ಲ ಅದನ್ನ ಅವ್ಳಿಗೆ ಹೇಳಕ್ಕೆ ಬರಲ್ಲ. ಈಗ ಅದನ್ನ ನಾಳೆ ಕಲ್ತ್ಕೊಂತೀನಿ, ನಾಳೆ ಪಕ್ಕಾ ಆಗ್ತೀನಿ ಸ್ಟೇಜ್ ಮೇಲೆ ಬಂದ್ರೆ ಅಂತ ಮಾಡ್ತಿದ್ಲು ಸರ್. ಚೆನ್ನಾಗಿ ನೀವು ನಂಬಲ್ಲ, ಇಡೀ ಸ್ಕ್ರಿಪ್ಟ್ ನಾನು ಯಾವತ್ತು ಕಲ್ತ್ಕೊಂಡಿಲ್ಲ. ಅಂದ್ರೆ ನಾಟಕದಲ್ಲಿ ಒಂದಷ್ಟು ನೆನಪಾಗ್ತಿತ್ತು ಎಲ್ಲಾರ್ದು. ಸ್ಕ್ರಿಪ್ಟ್ ಅಂತ ಬಂದಾಗ 5 ಜನ ಇದೀವಂದ್ರೆ 5 ಜನದ್ದು ಅಷ್ಟು ಡೈಲಾಗ್ ನನ್ಗೆ ನೆನ್ಪಿಟ್ಕೊಳ್ಳೋ ಸ್ವಲ್ಪ ಕಷ್ಟ. ಬಟ್ ಅವಳು 5 ಜನದ್ದು ನೆನ್ಪಿಟ್ಕೊಂಡು ಕಂಪ್ಲೀಟ್ ಆಗಿ ಸ್ಕ್ರಿಪ್ಟ್ ನೆಲ್ಲ ಓದಿ ಮಾಡೋಳು. ಅಯ್ಯೋ ಬ್ರಿಲಿಯಂಟ್. ನಾವ್ ಹೇಳ್ಕೊಡುವಾಗ ಕಲ್ತ್ಕೊಂಡು ಮನ್ಸಿಗೆ ಹಾಕೊಳ್ತಿದ್ಲು, ಬಟ್ ನಮ್ಮನ್ ಕಾಡ್ಸೋದು ಅದ್ ಬೇಡ, ಅಯ್ಯೋ ಬೇಡಪ್ಪ, ನನ್ನ ಬಿಟ್ಬಿಡಿ, ನಾನ್ ಮನೆಗೆ ಹೋಗ್ಬೇಕು, ದೇವ್ರೆ ನಾಳೆ ನಾನು ಎಲಿಮಿನೇಷನ್ ಆಗ್ಬಿಡ್ಲಪ್ಪ ಅಂತ ಬಿಡ್ಕೊಳ್ಳೋ. ನಮಗೆ ಅಯ್ಯೋ ಹೇಳ್ಕೊಡಿ ಅಂತ ಕೊಟ್ಟಿದಾರೆ ನಮ್ಗೆ. ಇವಳು ನೋಡಿದ್ರೆ ಹಿಂಗ ನಮ್ಮಿಬ್ರನ್ನ ಕಾಡ್ಸಕ್ಕೆ, ಅಯ್ಯೋ ಯಾಕೆ ನಾವಿಬ್ರು ಏನಪ್ಪ ಹಿಂಗ್ ಮಾಡ್ತಿಲ್ಲ ಅಂತ, ನಮ್ಮ ಏನು ಮಾಡೋದು ಹಂಗೆ ಅಂತ. ಅಂದ್ರೆ ನಮ್ಮಿಬ್ರ ಮಧ್ಯ ಬಾಂಡಿಂಗ್ ಒಂಥರ ಜಾಸ್ತಿ ಆಗಕ್ಕೆ, ಸ್ಟ್ರಾಂಗ್ ಆಗಕ್ಕೆ ವಂಶಿಕಾನೇ ಕಾರಣ. ಮೇಡಮ್ ವಂಶಿಕಾ ನೋಡಿ, ಈ ವಯಸ್ಸಿಗೆ ಇನ್ನೇನೇನೋ ಸಾಧನೆ ಮಾಡ್ಬಿಟ್ಟಿ ಅಮ್ಮನೆ. ಯಾರು ಬದುಕು ಕಟ್ಕೊಂಡ್ಬಿಟ್ರು. ಹೌದು. ಬಟ್ ನಿಮ್ಮಿಬ್ರದ್ದು ಅವಾಗ ವೈಬ್ ಅರ್ಥ ಆಗಕ್ ಶುರುವಾಯ್ತು. ಅಲ್ಲಿವರೆಗೂ ಅದೇ ಇವ್ರು ಪ್ರಪೋಸ್ ಮಾಡಿದ್ರು, ನಾನು ಹೋಲ್ಡ್ ಅಲ್ಲೇ ಇಟ್ಟಿದ್ದೆ, ಮಾತಾಡ್ತಿರ್ಲಿಲ್ಲ. ಓಕೆ, ಮಜಾ ಭಾರತದಲ್ಲಿ ಇದ್ದಾಗ ನನ್ಗೊಂದು ಇನ್ಯಾರು ಇರ್ಲಿಲ್ವಾ? ಅಷ್ಟು ಕಾಡಿಸ್ತಿದ್ದೆ ಸರ್ ನಾನು. ಅಂದ್ರೆ ಇಲ್ಲ 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 ಯಾರು ಒಪ್ಕೊಳಕ್ ಸಾಧ್ಯನೇ ಇಲ್ಲ ಅಂತ, ಇನ್ ಬೇರೆಯವ್ರು ಯಾರು ಒಪ್ಕೊಳಕ್ ಸಾಧ್ಯ ಇಲ್ಲ ಅಂತನಾ? ಹಂಗಂತ ಏನಿಲ್ಲ, ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಅಂದ್ರೆ ಅವರು ನಾನು ಈಗ ಕೆಲವ್ರಾದ್ರೆ ಬೇರೆ ಏನಾದ್ರು ಬೈದ್ಬಿಟ್ಟು ಏನೋ ಇದ್ ಮಾಡಿದಾಗ ಒಂದ್ ಭಯ ಆಗತ್ತೆ ಹುಡುಗನ್ಗೆ, ಏನ್ ಗುರು ಹಿಂಗ ಏನು ಇಷ್ಟಪಡಕ್ ಬಂದ್ರೆ ಹಿಂಗ್ ಬೈತಾರ, ಬೇಡ ಬಿಡಪ್ಪ ಸವಾಸಲ್ಲ ಅಂತ. ಒಂದ್ ದಿನ ನನ್ಗೆ ಯಾವತ್ತು ಏನು ಬೈದಿಲ್ಲ, ಅಷ್ಟು ಕಾಡ್ಸಿದ್ರು ಬೈದಿಲ್ಲ. ಅದು ಒಂದ್ ನಂಗೆ ತಲೆಯಲ್ಲಿ ಇತ್ತು, ಇಷ್ಟಾದ್ರೂ ಏನೋ ಬೈತಿಲ್ವಲ್ಲ, ಏನೋ ಅಂತಿಲ್ವಲ್ಲ, ಮನೇಲಿ ಕಂಪ್ಲೇಂಟ್ ಮಾಡ್ತಿಲ್ವಲ್ಲ. ಓ ಹಂಗಾಗಿ ನನಗೆ ಸಾಫ್ಟ್ ಕಾರ್ನರ್ ಇದೆ, ಒಂದ್ ವರ್ಷ ಬಿಟ್ರು ಒಪ್ಕೋತಾರೆ ಅಂತ. ಅದು ಕಾಡ್ಸೋದ್ ಬಿಡ್ತಿರ್ಲಿಲ್ಲ. ಇವ್ರು ಅಷ್ಟು ಕಾಡಿಸ್ತಾರೆ ಅಂತ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅನ್ಸಲ್ಲ ನಮ್ಗೂ. ಅಯ್ಯೋ ಫೋನ್ ಮೆಸೇಜ್, ನಾನು ಸ್ಟುಡಿಯೋದಲ್ಲಿ ಒಂದ್ ಮಾತು ಮಾತಾಡಲ್ಲ, ಫೋನ್ ಅಲ್ಲಿ ಎಷ್ಟು ಮಾತಾಡ್ತಾರೆ ಮೆಸೇಜ್ ಅಲ್ಲಿ. ನಿಜವಾಗ್ಲೂ ಸರ್ ಅಂದ್ರೆ ಅಲ್ಲ ಸರ್, ಒಪ್ಪಿಸ್ಬೇಕಲ್ಲ ಸರ್. ಮತ್ತೆ ಈಗ ನೋಡು ಒಪ್ಕೋತಾಳೆ ಅಂತ ಸುಮ್ನೆ ಅನ್ನೋದು ಬೇರೆ, ನಾವಾಗೆ ಇಲ್ಲ ನಾವ್ ಚೆನ್ನಾಗಿರ್ತೀವಿ ಒಪ್ಕೊಳ್ಳಿ ಅಂತ ಮಾತಾಡೋದು ಬೇರೆ ಅಲ್ಲ ಸರ್. ಸೊ ಇದೆಲ್ಲ ನಡೀತಾ ಇತ್ತಾ? ಪ್ಲೀಸ್ ಒಪ್ಕೊಳ್ಳಿ, ಪ್ಲೀಸ್ ಒಪ್ಕೊಳ್ಳಿ. ಹೌದೌದು, ಪ್ಲೀಸ್ ಒಪ್ಕೊಳ್ಳಿ ಅನ್ನೋದಕ್ಕಿಂತ ಚೆನ್ನಾಗಿರ್ತೀವಿ ಒಪ್ಕೊಳ್ಳಿ ಅಂತ. ಈಗ ಏನೋ ಒಂದು ಇದೊಂದು ಬಲವಂತಕ್ಕೆ ಏನೋ ಮಾಡ್ಕೊಂಬಿಡಿ ಅಂತಲ್ಲ, ನಿಮ್ಗೂ ಇಷ್ಟ ಆಗೋವರೆಗೂ ನಾನು ವೇಟ್ ಮಾಡ್ತೀನಿ ಅಂತ ನಂದು. ನಿಮ್ ಮನ್ಸಿಗೆ ಇಲ್ಲ ಶಿವು ರೈಟ್ ಪರ್ಸನ್ ಅಂತ ನಿಮ್ಗೆ ಅನ್ಸೋವರೆಗೂ ನಾನು ಇಷ್ಟಪಡ್ತೀನಿ ಅಂತ. ಕೊನೆಗೂ ಅದು ಅನಿಸ್ತು ಎಂಗೇಜ್ಮೆಂಟ್. ಅದನ್ನ ಹೇಳಿದ್ರು ಸರ್, ನೀವ್ ಒಪ್ಕೊಳ್ಳೋವರೆಗೂ ನಾನು ವೇಟ್ ಮಾಡ್ತೀನಿ, ನೀವ್ ಇಷ್ಟ ಪಡೋವರೆಗೂ ನಾನು ವೇಟ್ ಮಾಡ್ತೀನಿ, ನೀವ್ ಇಷ್ಟ ಪಡೋ ತರನೇ ನಾನು ಇರ್ತೀನಿ ಅಂತೆಲ್ಲ ಹೇಳಿದ್ರು. ಅಂಡ್ ಭಯಂಕರ ಕಮಿಟ್ ಆಗ್ತಾ ಇದೀರಾ, ಹುಷಾರು. ನೀವ್ ಇಷ್ಟ ಪಡೋ ತರನೇ ನಾ ಇರ್ತೀನಿ ಇದೆಲ್ಲ ಅವಾಗ ಹೇಳಿದ್ದು ಸರ್, ಇನಿಷಿಯಲ್ ಡೇಸ್ ಅಲ್ಲಿ ಹೇಳಿದ್ದು. ಅದೇ ಇದೆಯಾ? ಈಗ್ಲೂ ಆಗಿದೆ, ಮುಂದೇನು ಅದೇ ಇರುತ್ತಾ? ಖಂಡಿತ ಇರುತ್ತೆ. ಅಂದ್ರೆ ಇರಲ್ಲ ಅನ್ನೋದಕ್ಕೆ ಬೇರೆ ಏನು ಕಾರಣಗಳು ಬೇರೆ ಏನು ಇಲ್ಲ ಸರ್. ಹಂಗಿರ್ಲೇಬೇಕು. ಯಾಕಂದ್ರೆ ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ನಂದೇನು ಅವರು ಅರ್ಥ ಮಾಡ್ಕೋಬೇಕು, ಅವ್ರೇನು ನಾನು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಂಡಿಲ್ಲ ಒಂದ್ ಚೂರು ಅಂತಂದ್ರೆ ನಿಮ್ಗೆ ವಾದಗಳು ಶುರು ಆಗ್ಬಿಡ್ತವೆ. ನಾವು ನೋಡ್ತೀವಲ್ಲ ಸರ್ ಎಲ್ಲ, ಅದೆಲ್ಲ ಬೇಡ. ಬಂತು ಅನ್ನೋ ಟೈಮಲ್ಲಿ ಕೂಲ್ ಆಗ್ಬಿಡೋಣ, ಇಬ್ರು ಕೂಲ್ ಆಗ್ಬಿಟ್ಟು ಮುಗಿದೋಯ್ತು ಅಲ್ವಾ ಸರ್? ಈಗ ನೀವು ಪ್ರಪೋಸ್ ಮಾಡಿದ್ದಕ್ಕೆ ಲಡ್ಡು ಬಂದ್ ಬಾಯಿಗೆ ಬಿತ್ತಲ್ಲ, ಆ ದಿನ ಯಾವುದು ರಿಮೆಂಬರ್? ಅದೇ ಅವ್ರ ಮನೇಲೆ ಹೇಳಿದ್ದೆ ಸರ್. ಅವ್ರ ಮನೆಯಲ್ಲೂ ಹಂಗೆ, ಈಗ ಯಾರ ಹೆಣ್ಣೆತ್ತವ್ರ ಮನೇಲಾದ್ರೂ ಚೆನ್ನಾಗಿರೋ ಮನೆ ಕೊಡೋಣ ಅಂದ್ರೆ
ಮುಂದೆ ಅವ್ರ ಲೈಫ್ ಲೀಡ್ ಮಾಡ್ಬೇಕಲ್ಲ ಸರ್. ಅಂದ್ರೆ ನಾವು ಕಷ್ಟಪಟ್ಟಂಗೆ ಮಗಳು ಕಷ್ಟಪಡಬಾರ್ದು ಅನ್ನೋದು ಎಲ್ಲಾರ ತಲೆದು ಒಂದಿರುತ್ತೆ. ಹಾಗೆ ಅವ್ರ ಮನೆಯಲ್ಲೂ ಇತ್ತು. ಇಲ್ಲಿ ಹೆಂಗಪ್ಪ ಅಂದ್ರೆ ಅವಸರ ಮಾಡ್ತಿದ್ದಾಳ ಇವಳು, ಯಾಕೆ ಏನು ಅಂತ ಅವ್ರ ತಲೆಯಲ್ಲಿ ಇತ್ತು. ಆಮೇಲೆ ನಾನು ಹೇಳಿದ್ದೆ, ಇಲ್ಲ ನೋಡಿ ಅಮ್ಮ, ನಾನು ಬಂದೆ ಬೆಂಗಳೂರಿಗೆ ಬಂದೆ, ಇಷ್ಟು ವರ್ಷ ಆಯ್ತು, ಹಿಂಗಿದೆ. ರಮನ್ ಜೊತೆ ಮಾತಾಡಿದ್ರಿ? ಹೌದೌದು ಮಾತಾಡಿದೆ. ಅಮ್ಮ, ಅವ್ರ ತಮ್ಮ. ಬಟ್ ಅವ್ರಿಗೆ ಏನೋ ಐತಿ, ಯಾವ ತರ ಅಳಿಯಬೇಕಾಗಿತ್ತು ಅಂದ್ರೆ ಯೂಶಲಿ ಇರುತ್ತಲ್ಲ ಸರ್, ಹೆಣ್ಣೆತ್ತವ್ರಿಗೆ ಒಂದ್ ಕಾಮನ್ ಒಂದ್ ಲೈನ್ ಏನಿರುತ್ತೆ ಅಂದ್ರೆ, ಸ್ವಂತ ಮನೆ ಇರೋರಿಗೆ ಕೊಡ್ಬೇಕಪ್ಪ, ಚೆನ್ನಾಗಿ ದುಡಿಮೆ ಮಾಡೋರು ಕೊಡ್ಬೇಕು. ಅವಳೇನು ಮನೆಗೆ ಬಂದು ಅಮ್ಮ ಕಷ್ಟ ಅಂತ ಅನ್ಬಾರ್ದು. ಎಲ್ಲಾರ ಮನೇಲೂ ಇದಿರುತ್ತೆ. ಇದು ನನ್ನ ತಂಗಿ ಆದ್ರೂ ನನ್ನ ಅಕ್ಕ ಆದ್ರೂ ನಾನು ಅಂತವ್ರ ಮನೆಗೆ ಕೊಡ್ಬೇಕನ್ನೋದು ನಂದು ಒಂದಿರುತ್ತೆ. ಹಾಗೆ ಕಾಮನ್ ಇರೋಂಥ ಫ್ಯಾಕ್ಟ್ರು ಅವ್ರ ಮನೇಲೆ ಇದ್ದಿದ್ದ ಅಷ್ಟೇ. ಹೆಂಗ್ ಕನ್ವಿನ್ಸ್ ಮಾಡಿದ್ರಿ? ಹೇಳಿದ್ವಿ ಸರ್. ಅವ್ರ ತಮ್ಮನು ಪಾಪ ಬಾಳ ಹೇಳಿದ್ರು, ಇಲ್ಲ ತಮ್ಮ ಇಬ್ರೇನ ಅವರು? ಹೌದು, ಇಬ್ರೇ ಇರೋದು. ನಿಮ್ಮ ಮನೇಲಿ? ನಾನು ನಮ್ಮಣ್ಣ ಇಬ್ರೆ. ಅವ್ರು ಹೇಳಿದ್ರು, ಇಲ್ಲ ನೋಡಿ ಅವರು ತುಂಬಾ ಇದ್ ಮಾಡ್ತಿದಾರೆ. ಯಾಕಂದ್ರೆ ಬೆಂಗಳೂರು ಬಂದು 9 ವರ್ಷ ಆಯ್ತು. 9 ವರ್ಷದಲ್ಲಿ ದುಡ್ದು ಊರಲ್ಲಿ ಜಾಗ ತಗೊಂಡು ಮನೆ ಕಟ್ಸಿ ಇಲ್ಲಿ ಒಂದಷ್ಟು ಲೀಸ್ಗೆ ಅಂತ ಒಂದಷ್ಟು ಚೆನ್ನಾಗಿರೋ ಮನೆನೇ ಹಿಡ್ದು, ಅಂದ್ರೆ ಅವ್ರು ಯಾವುದೋ ವೇಸ್ಟ್ ಮಾಡ್ಕೊಂಡ್ ಬಂದಿಲ್ಲ. ಬೇರೆಯವ್ರಾದ್ರೆ ಆರ್ಟಿಸ್ಟ್ ತಡಿಯಪ್ಪ ನಾನು ಅದು ಮಾಡೋಣ ಇದು ಮಾಡೋಣ ಅಂತ ವೇಸ್ಟ್ ಮಾಡ್ತಾರೆ. ಬಟ್ ನಾವೇ ಊರಲ್ಲಿ ಅಂದ್ರೆ ಬೆಂಗಳೂರಿಗೆ ಬಂದು ಇಷ್ಟು ಮಾಡಿನೋ ನಾವು ಕಷ್ಟಪಟ್ಕೊಂಡು ಮಾಡ್ತಾ ಇದೀವಿ, ಹಿಂಗೆಲ್ಲ ಮಾಡ್ತಿದ್ವಿ. ಬಟ್ ಅವ್ರು ಸಿಂಗಲ್ ಇದ್ದು ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರ ಫ್ಯಾಮಿಲಿನೂ ನೋಡ್ಕೊಂಡು, ಅವ್ರ ಅಣ್ಣನ ನೋಡ್ಕೊಂಡು, ಅವ್ರ ಅಪ್ಪ ಅಮ್ಮ ಎಲ್ಲ ನೋಡ್ಕೊಂಡು ಮಾಡ್ಕೊಂಡ್ ಬಂದಿದ್ದಾರೆ. ಕೊಟ್ರೆ ಚೆನ್ನಾಗಿರ್ತಾರೆ ಅನ್ನೋದು ನನಗೂ ನಂಬಿಕೆ ಇದೆ. ಯಾಕಂದ್ರೆ ಅವ್ರು ಅಷ್ಟು ಜೆನ್ಯೂನ್ ಆಗಿದ್ದಾರೆ ಅವ್ರಂತ. ಪರ್ಸ್ನಲಿ ಶಿವ ಒಬ್ಬ ಆರ್ಟಿಸ್ಟ್ ಆಗಿ ಶಿವಾಗಿ ಅವ್ರ ಮನೆಯವ್ರಿಗೆ ನಾನಂದ್ರೆ ಬಹಳ ಇಷ್ಟ. ಸೆಟ್ಗೆಲ್ಲ ಬರ್ತಿದ್ರು? ಬರ್ತಿದ್ರು, ಮಾತಾಡ್ತಿದ್ರು. ಬಟ್ ಮನೆ ಅಳಿಯ ಅಂತ ಅಂದ್ರೆ ಅಳಿಯ ಬರ್ತಿದ್ದಾನೆ ಮನೆಗೆ, ಅಥವಾ ನನ್ನ ಮಗಳನ್ನ ಇವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋದು ಒಂದು ತಲೆಯಲ್ಲಿ ಬಂದಾಗ ಇರುತ್ತಲ್ಲ ಸರ್, ಯೋಚನೆ ಮಾಡಿದ್ರು. ಆಮೇಲೆ ಇದ್ದು ಎಲ್ಲ ಹೇಳಿ ಆದ್ಮೇಲೆ ಅವ್ರ ತಮ್ಮ ಮಾತಾಡಿ ನಾನು ಮಾತಾಡಿದ್ಮೇಲೆ ಫೈನಲ್ ಆಗಿ ಇವ್ರ ಮೇಲೆ ಡಿಪೆಂಡ್ ಇತ್ತು. ಓಕೆ ನಾನೆಲ್ಲ ಹೇಳಿದ್ದೀನಿ, ಓಕೆ ಆಗಿದೆಯಲ್ಲ, ಫೈನಲಿ ಇವ್ರದ್ದೇನು ಓಕೆ ಅವ್ರು ಹಿಂಗೆ ಅಂದಿದ್ದಾರೆ, ನೀನು ಕುತ್ಕೋ, ಏನು ಫೈನಲ್ ಏನು ಓಕೆನಾ, ಏನು ಪ್ರಾಬ್ಲಮ್ ಇಲ್ವಾ, ಮುಂದೇನಾದ್ರು ನಮ್ಗೆ ಕೇಳಬಾರ್ದು. ಯಾಕಂದ್ರೆ ನೀವು ಆಗ್ತಿರೋ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಅಂದಾಗ ಸುಮಾರು ಸಮಸ್ಯೆಗಳು ಬರ್ತವೆ ಸರ್ ಅಲ್ವಾ. ಫೈನಲ್ ಆಗಿ ಹೇಳು ಎಲ್ಲ ಮಾತಾಡೆಲ್ಲ ನಾವು ಮಾತಾಡಾದ್ಮೇಲೆ ಫೈನಲ್ ಆಗಿ ಹೇಳಿದ್ರು, ಇಲ್ಲ ನಾನು ಅವ್ರ ಜೊತೆ ಇದ್ರೆ ಅಂದ್ರೆ ಮದುವೆ ಆದ್ರೆ ಅವ್ರನ್ನೇ ಮದುವೆ ಆಗೋದು, ಏನಾಗಿಲ್ಲ ಅವ್ರು ನಾನು ಚೆನ್ನಾಗಿ ನೋಡ್ಕೊಂತಾರ, ನನ್ನ ಕಾನ್ಫಿಡೆಂಟ್ ನನಗೆ ಬಂದಿದೆ, ಅದ್ರಲ್ಲಿ 2 ಮಾತಿಲ್ಲ, ನಾನು ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಫೈನಲ್ ಆಗಿ ಹೇಳಿದ್ರು. ಅವಾಗ ನೋಡಿ ಲಡ್ಡು ಬಂದು ಬಾಯಿ ನಾಚಿಕೆ ನಗು ಎಲ್ಲ ಇದೆ. ಏನ್ ಅವಾಗ ನನಗೆ ಜವಾಬ್ದಾರಿನೇ ಜಾಸ್ತಿ ಐತೆ ಸರ್. ಅವ್ರು ಹಂಗೆ ಹೇಳಿ ಕರೆಕ್ಟ್ ಹೇಳೋವರೆಗೂ ಒಂದಿತ್ತು ಜವಾಬ್ದಾರಿ. ಹೇಳಿದ ತಕ್ಷಣ ನಂಗೆ ಇಲ್ಲ ಇದು ನಾವು ಚೆನ್ನಾಗಿ ಇದ್ ಮಾಡ್ಕೋಬೇಕು, ಚೆನ್ನಾಗಿ ಆಗಕ್ಕೆ ಏನೇನ್ ಮಾಡ್ಬೋದು, ಅಂದ್ರೆ ಸುಮ್ನೆ ಅನಾವಶ್ಯಕ ಖರ್ಚು ಮಾಡದೆ ಇರೋ ದುಡ್ಡನ್ನ ಇಟ್ಕೊಂಡು ಏನಾದ್ರು ಒಂದು ಮಾಡೋಣ ಅನ್ಕೊಂಡು